ಕೆಂಪು ಮಾಂಸ ತಿನ್ನುವುದು ಟೈಪ್ 2 ಮಧುಮೇಹದ ಅಪಾಯವನ್ನ ಹೆಚ್ಚಿಸುತ್ತೆ. ದಿ ಲ್ಯಾನ್ಸೆಟ್ ಡಯಾಬಿಟಿಸ್ ಮತ್ತು ಎಂಡೋಕ್ರೈನಾಲಜಿಸ್ಟ್ ಜರ್ನಲ್ಸ್ನ ಪ್ರಕಟವಾದಂತಹ ಅಧ್ಯಯನವು ಸಾಸೇಜ್ಗಳು ಹಾಗೆ ಕ್ರಿಸ್ಕರ್ಗಳಂತಹ ಕೆಂಪು ಮಾಂಸವನ್ನು ತಿನ್ನುವುದು ಟೈಪ್ 2 ಮಧುಮೇಹದ ಅಪಾಯವನ್ನು ಹೆಚ್ಚಿಸುತ್ತೆ ಎಂದು ಕಂಡುಹಿಡಿದಿದೆ. ಪ್ರತಿದಿನ 50 ಗ್ರಾಂ ಸಂಸ್ಕರಿಸಿದಂತಹ ಮಾಂಸ, 100 ಗ್ರಾಂ ಸಂಸ್ಕರಿಸಿದ ಕೆಂಪು ಮಾಂಸ ಹಾಗೆ 100 ಗ್ರಾಂ ಕೋಳಿಗಳನ್ನು ಸೇವಿಸುವುದರಿಂದ ಟೈಪ್ 2 ಮಧುಮೇಹದ ಅಪಾಯವು ಕ್ರಮವಾಗಿ 15%, 10% ಮತ್ತು 8% ಹೆಚ್ಚಾಗುತ್ತೆ ಎಂದು ಅಧ್ಯಯನವು ಕಂಡುಹಿಡಿದಿದೆ. ಸಂಶೋಧಕರು 20 ದೇಶಗಳಲ್ಲಿ 1.97 ಮಿಲಿಯನ್ ವಯಸ್ಕರಿಂದ ಡೇಟಾವನ್ನು ವಿಶ್ಲೇಷಿಸಿದ್ದಾರೆ. ಹಾಗೆ ಸಂಸ್ಕರಿಸಿದ ಮಾಂಸವನ್ನು ಸಂಸ್ಕರಿಸದ ಕೆಂಪು ಮಾಂಸ ಅಥವಾ ಕೋಳಿಗಳೊಂದಿಗೆ ಬದಲಾಯಿಸುವುದರಿಂದ ಟೈಪ್ 2 ಮಧುಮೇಹದ ಅಪಾಯವನ್ನು ಕಡಿಮೆ ಮಾಡಬಹುದು ಎಂದು ಕಂಡುಹಿಡಿದಿದೆ. ಕೋಳಿ ಸೇವನೆ ಮತ್ತು ಟೈಪ್ 2 ಮಧುಮೇಹದ ನಡುವಿನ ಸಂಬಂಧವು ಅಸ್ಪಷ್ಟವಾಗಿದೆ. ಈ ಬಗ್ಗೆ ಹೆಚ್ಚಿನ ಸಂಶೋಧನೆಯ ಅಗತ್ಯ ಇದೆ. ಹಾಗಾದರೆ ದಿನಕ್ಕೆ ಎಷ್ಟು ತೆಗೆದುಕೊಳ್ಳಬಹುದು? ಸಂಸ್ಕರಿಸಿದ ಮಾಂಸ, ಉದಾಹರಣೆಗೆ ಸಾಸೇಜ್ಗಳು, ಬೇಕನ್, ದಿನಕ್ಕೆ 20 ರಿಂದ 30 ಗ್ರಾಂಗಳನ್ನು ಮಿತಿಗೊಳಿಸಬೇಕಾಗುತ್ತೆ. ಸಂಸ್ಕರಿಸದ ಕೆಂಪು ಮಾಂಸ, ಉದಾಹರಣೆಗೆ ಹಂದಿ ಹಾಗೆ ಕುರಿ ಮಾಂಸ, ದಿನಕ್ಕೆ 100 ರಿಂದ 150 ಗ್ರಾಂ ಸೇವನೆ ಮಿತಿಗೊಳಿಸಬಹುದು. ಪೌಲ್ಟ್ರಿ ಅಂದರೆ ಉದಾಹರಣೆಗೆ ಕೋಳಿ, ಟರ್ಕಿ, ನಿರ್ದಿಷ್ಟ ಮಿತಿ ಇಲ್ಲ, ಆದರೆ ನೇರವಾದ ಕಡಿತ ಮತ್ತು ಮಧ್ಯಮ ಮಾರ್ಗದ ಗಾತ್ರಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ಆರೋಗ್ಯಕರವಾದಂತಹ ಅಡುಗೆ ವಿಧಾನಗಳು: ಗ್ರಿಲ್ಲಿಂಗ್, ಮಧ್ಯಮ ಎತ್ತರದ ಉರಿಯಲ್ಲಿ ಗ್ರಿಲ್ ಮಾಡಿ ಹಾಗೆ ಎಲ್ಲ ಕಡೆ ಚೆನ್ನಾಗಿ ಸುಟ್ಟು ಹೋಗುವವರೆಗೆ 3 ರಿಂದ 5 ನಿಮಿಷ ಬೇಯಿಸಬೇಕಾಗುತ್ತೆ. ಹುರಿಯುವಂಥದ್ದು ಕೂಡ 400 ಡಿಗ್ರಿ ಅಂದರೆ 15 ರಿಂದ 20 ನಿಮಿಷಗಳ ಕಾಲ ಒಲೆಯಲ್ಲಿ ಬೇಯಿಸಬೇಕಾಗುತ್ತೆ. ಸ್ಟಿರ್ ಫ್ರೈಯಿಂಗ್ ಹಾಗೆ ಸ್ವಲ್ಪ ಎಣ್ಣೆಯಿಂದ ಹೆಚ್ಚಿನ ಶಾಖದಲ್ಲಿ ತ್ವರಿತವಾಗಿ ಬೇಯಿಸಬೇಕಾಗುತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.